ಸ್ನೇಹಿತರೆ ನಮಸ್ಕಾರ, ಜೈ ಶ್ರೀರಾಮ್. ಇವತ್ತು ನಾವು ನಮ್ಮ ಮಂಡ್ಯ ನಗರಕ್ಕೆ ಹತ್ತಿರ ಇರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ತಾವು ನೋಡ್ತಾ ಇರ್ಬೋದು, ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಕರಿಘಟ್ಟ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ಅಂದರೆ ನಮ್ಮ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತಹ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಯೂಶ್ವಲಿ ನಾವು ನಮಗೆ ರಜೆ ಸಿಕ್ಕಿದಾಗ, ಫ್ರೀ ಇದ್ದಾಗ ಈ ದೇವಸ್ಥಾನಕ್ಕೆ ಬಂದು ನಾವು ಹೋಗ್ತಾ ಇರ್ತೀವಿ. ಈ ದೇವಸ್ಥಾನದ ವಿಶೇಷತೆ ಏನು ಮತ್ತು ಇತಿಹಾಸ ಏನಂತಂದರೆ ನಿಮಗೆ ವಿಕಿಪೀಡಿಯಾದಲ್ಲಿ ತುಂಬ ಎಲಾಬ್ರೇಟ್ ಆಗಿ ಕೊಟ್ಟಿರ್ತಾರೆ. ನನಗೆ ಗೊತ್ತಿರ್ತಕ್ಕಂಥ ಒಂದೆರಡು ವಿಚಾರಗಳನ್ನು ತಿಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ಈ ದೇವಸ್ಥಾನಕ್ಕೆ ಬರಬೇಕು ಅಂತಂದರೆ 4 ರೂಟ್ಗಳಿದೆ. ಮೈಸೂರಿಂದನೂ ಕೂಡ ಬರ್ಬೋದು, ಮತ್ತು ಬೆಂಗಳೂರಿಂದ ಬರ್ತಕ್ಕಂಥವ್ರು ಎಕ್ಸ್ಪ್ರೆಸ್ ಹೈವೇಯಿಂದ ಮತ್ತು ಸರ್ವಿಸ್ ರೋಡಿಗೆ ತಗೊಂಡು ಶ್ರೀರಂಗಪಟ್ಟಣ ರೂಟಲ್ಲಿ ಬಂದರೆ ಇದು ನಿಮಗೆ ಕರಿಘಟ್ಟ ಸಿಗುತ್ತೆ. ತಾಳಬೆಟ್ಟದಿಂದ ಇಲ್ಲಿಗೆ ಒಂದು 2-3 ಕಿಲೋಮೀಟರ್ ಆಗುತ್ತೆ. ಇದಲ್ಲದೆ ಮೆಟ್ಲುಗಳಿರ್ತಕ್ಕಂಥ ಸ್ಟೆಪ್ಸ್ಗಳು ಕೂಡ ಆ ರೂಟಲ್ಲೂ ಬರ್ಬೋದು. ಇಲ್ಲಿಗೆ ಬರುವಂಥವರು ಬಹುತೇಕರು ಭಕ್ತಾದಿಗಳ ಜೊತೆಗೆ ಟ್ರೆಕ್ಕಿಂಗ್ ಮಾಡೋರು ಕೂಡ ಇಲ್ಲಿಗೆ ಬರ್ತಾ ಇರ್ತಾರೆ. ಬೆಂಗಳೂರಿಂದ ಬೇರೆ ಬೇರೆ ಊರುಗಳಿಂದ ಬರ್ತಾ ಇರ್ತಾರೆ. ಜೊತೆಗೆ ಇನ್ನು ಇತಿಹಾಸ ಹೇಳಬೇಕು ಅಂದರೆ, ಇದರ ಹಿಸ್ಟ್ರಿ ಹೇಳಬೇಕಂತಂದರೆ, ನನಗೆ ತಿಳಿದ ಮಟ್ಟಿಗೆ ನಮ್ಮ ರಾಮಾಯಣ ನಡೆದಿದೆಯಲ್ಲ, ಅದಕ್ಕೂ ಈ ದೇವಸ್ಥಾನಕ್ಕೂ ನಂಟಿದೆ. ಏನಂತಾರೆ, ನಾನು ಓದಿದ ಪ್ರಕಾರ ಸುಗ್ರೀವ ಅವರು ರಾಮ ಸೇತು ಕಟ್ಟಬೇಕಾದ್ರೆ ಬೆಟ್ಟಗಳನ್ನೆಲ್ಲ ಹಗದು ಕಲ್ಲು ಬಂಡೆಗಳು ಬೆಟ್ಟನೇ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಈ ಮಾರ್ಗ ಹೋಗಿ, ಇಲ್ಲಿ ಸಂಗಮ ಇದೆ ಈ ಸಂಗಮದ ಮಾರ್ಗ ಹೋಗ್ಬೇಕಾದ್ರೆ ಈ ಬೆಟ್ಟ ಕಾಣುತ್ತೆ ಸುಗ್ರೀವ ಅವ್ರಿಗೆ. ಇದನ್ನ ನೀಲಾಂಜನ ಬೆಟ್ಟ ಅಂತಲೂ ಕೂಡ ಕರೀತಾರೆ. ಆವಾಗ ಇಲ್ಲಿ ತಪಸ್ ಮಾಡ್ತಿರ್ತಕ್ಕಂಥ ಒಬ್ಬ ಋಷಿಮುನಿಗಳು ಅವ್ರಿಗೆ ಹೇಳ್ತಾರೆ, ಇದು ಪವಿತ್ರವಾದ ಬೆಟ್ಟ, ಈ ಬೆಟ್ಟವನ್ನು ನೀವು ಮುಟ್ಟಾಗಿಲ್ಲ, ಇದನ್ನು ತೊಗೊಂಡೋಗ್ಬಿಡಿ ಅಂತ ರಿಕ್ವೆಸ್ಟ್ ಮಾಡಿದಾಗ ಈ ಬೆಟ್ಟವನ್ನು ಇಲ್ಲೇ ಉಳಿಸಿ ಸುಗ್ರೀವರು ಮುಂದಕ್ಕೆ ಸಾಕ್ತಾರೆ. ಅದಾದ ನಂತರ ಇಲ್ಲಿ ಇದೊಂದು ಇತಿಹಾಸ ಆದರೆ ಇನ್ನೊಂದೇನಂತಾರೆ, ಈ ವಿಗ್ರಹ, ಈ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬರೋದಕ್ಕೆ ಕಾರಣ ಏನಂತಂತಂದರೆ, ಇಲ್ಲಿ ಋಷಿಮುನಿಗಳೊಬ್ಬರು ತಪಸ್ ಮಾಡ್ತಾ ಇರ್ತಾರೆ. ಇಲ್ಲಿ ಬಂದು ಬೆಟ್ಟದ ತುದಿಯಲ್ಲಿ ತಪಸ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರು ಲೋಕ ಕಲ್ಯಾಣಾರ್ಥ, ಇಲ್ಲಿ ತಪಸ್ ಮಾಡಿದ ಲೋಕ ಕಲ್ಯಾಣಾರ್ಥ ಅವ್ರೇನು ಮಾಡ್ತಾರೆ, ಈ ಹಾರೋಡಿ ಇರ್ತಕ್ಕಂಥ ಕೃಷ್ಣಶಿಲೆಯ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡ್ತಾರೆ. ಅವರ ಭಕ್ತಿಗೆ ಒಲಿದು ವೆಂಕಟೇಶ್ವರ ಸ್ವಾಮಿಯವರು ದರ್ಶನವನ್ನು ಕೊಡ್ತಾರೆ. ಇದಾದ ನಂತರ ಚೋಳರ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗುತ್ತೆ. ಸಂಪೂರ್ಣವಾಗಿ ಇದು ವಿಶಾಲವಾದ ನಿರ್ಮಾಣ ಏನಿದೆಯಲ್ಲ, ಇದು ಚೋಳರ ಕಾಲದಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನ. ಜೊತೆಗೆ ಇದಾದ ನಂತರ ನಮ್ಮ ಮೈಸೂರು ಮಹಾರಾಜರ ಕಾಲದಲ್ಲಿ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಆಗಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ತುಂಬ ವಿಶಾಲವಾಗಿದೆ ದೇವಸ್ಥಾನ, ಆಯಿತಾ. ಇದಿಷ್ಟು ನನಗೆ ಗೊತ್ತಿರ್ತಕ್ಕಂತಹ ಹಿಸ್ಟರಿ. ಇನ್ನು ತುಂಬ ಬೇರೆ ಬೇರೆ ಇಲ್ಲಿ ಮಂಟಪಗಳಿದೆ, ಒಳಗಡೆ ಹೋದರೆ ನಿಮಗೆ ಬೇರೆ ಬೇರೆ ದೇವಸ್ಥಾನಗಳಿದೆ. ಸೊ ಹಾಗಾಗಿ ಅದೆಲ್ಲ ತುಂಬ ವಿಚಾರಗಳಿದೆ. ಅದನ್ನು ಇಲ್ಲಿ ಹಿರಿಯರನ್ನ ಯಾರನ್ನಾರು ಕೇಳಿದ್ರೆ ಅದನ್ನು ಹೇಳ್ತಾರೆ. ಇದಿಷ್ಟು ವಿಚಾರ ಈ ದೇವಸ್ಥಾನದ ಬಗ್ಗೆ. ದಯಮಾಡಿ ಈ ಕಡೆ ಬಂದಾಗ, ಮೈಸೂರು ಕಡೆ ಬಂದಾಗ ಮತ್ತು ಶ್ರೀರಂಗಪಟ್ಟಣ ಬಂದಾಗ ವಿಸಿಟ್ ಮಾಡಿ. ನಾನು ಯಾವಾಗಲೂ ನಿಮಗೆ ನಾನು ನಿಮಿಷಾಂಬ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀನಿ, 2-3 ವೀಡಿಯೋ ಹಿಂದೆ ಹಾಕಿದ್ದೀನಿ. ಅಲ್ಲಿಂದ ನಿಮಗೆ ಝೂಮ್ ಮಾಡಿ ಈ ದೇವಸ್ಥಾನ ತೋರಿಸ್ತಾ ಇದ್ದೆ. ಇವಾಗ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದೇ ಆ ಕರಿಘಟ್ಟ ದೇವಸ್ಥಾನ, ವೆಂಕಟೇಶ್ವರ ಸ್ವಾಮಿ ಇರ್ತಕ್ಕಂಥ ದೇವಸ್ಥಾನ. ನಿಮಗೆ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಇದಿದೆಯಲ್ಲ ಆ ಬೋರ್ಡು, ಅದು ನಿಮಗೆ ಎಕ್ಸ್ಪ್ರೆಸ್ ಹೈವೇನಲ್ಲಿ ಹೋಗ್ಬೇಕಾದ್ರೆ ಒಂದು ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜಲ್ಲಿ ನಿಮಗೆ ಆ ದೇವಸ್ಥಾನದ್ದು ಕಾಣುತ್ತೆ. 3 ತಿರುಪತಿ ನಾಮ ಇದೆಯಲ್ಲ, ಆ ದೊಡ್ಡದು ತಿರುಪತಿ ನಾಮ ಇರ್ತಕ್ಕಂತಹ ಒಂದು ಫೋಟೋ ನಿಮಗೆ ಕಾಣುತ್ತೆ. ಅಲ್ಲಿಂದ ನೀವು ನೋಡ್ಬೋದು. ಎಕ್ಸ್ಪ್ರೆಸ್ ಹೈವೇಯಿಂದನೂ ಈ ಕರಿಘಟ್ಟವನ್ನು ನೋಡ್ಬೋದು, ಮತ್ತು ನಿಮಿಷಾಂಬ ಟೆಂಪಲಿಂದನೂ ಕೂಡ ಈ ಬೆಟ್ಟ ಕಾಣುತ್ತೆ. ಇದಿಷ್ಟು ಈ ದೇವಸ್ಥಾನದ ವಿಚಾರ. ಒಂದು ರಿಕ್ವೆಸ್ಟ್ ಏನಂತಂದರೆ, ದಯಮಾಡಿ ಈ ದೇವಸ್ಥಾನಕ್ಕೆ, ಇದೊಂದೇ ದೇವಸ್ಥಾನ ಅಲ್ಲ, ಯಾವುದೇ ದೇವಸ್ಥಾನ, ನಮ್ಮ ಪವಿತ್ರವಾದ ಸ್ಥಳಗಳಿಗೆ ಬಂದಾಗ ಆದಷ್ಟು ಪ್ಲಾಸ್ಟಿಕ್ಕನ್ನು ಬಳಸ್ಬಿಡಿ, ಗಲೀಜು ಮಾಡಿಬಿಡಿ. ಈ ದೇವಸ್ಥಾನದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ನಾವೆಲ್ಲರೂ ಕೂಡ ಭಕ್ತಿಯಿಂದ ಹೋಗೋಣ. ಅಷ್ಟು ಮಾತ್ರ ನಾವು ಮನಸ್ಸಲ್ಲಿ ಇಟ್ಕೊಂಡು ಬರೋಣ. ಜೊತೆಗೆ ಇದೊಂದು ಈಗ 2016ರಲ್ಲಿ ಆಗಿರ್ತಕ್ಕಂತಹ ಒಂದು ಸಸ್ಯೋದ್ಯಾನ. ಇದು ಕೂಡ ನಿಮಗೆ ಟ್ರೆಕ್ಕಿಂಗ್ಗೆ ಇದೊಂಥರ ಮಾಡಿಸಿದ್ದು ತುಂಬ ಚೆನ್ನಾಗಿದೆ. ಒಳಗಡೆ ಒಂದು ಸಲ ಹೋಗಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಒಂದು ಒಳ್ಳೆಯ ವಾತಾವರಣ ಇರತಕ್ಕಂಥ, ಒಳ್ಳೆಯ ಶುದ್ಧ ಗಾಳಿ ಸಿಗುವಂತಹ ಒಂದು ದೇವಸ್ಥಾನ. ಮತ್ತು ಇನ್ನೊಂದು ಇತಿಹಾಸ ನಿಮ್ಗೆ ಹೇಳೋದು ಮರ್ತ್ಬಿಟ್ಟೆ, ತುಂಬ ಚೆನ್ನಾಗಿದೆ ಕೇಳಿ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ವಿಗ್ರಹಕ್ಕೂ ಆ ವೆಂಕಟೇಶ್ವರ ಸ್ವಾಮಿಗೂ ಈ ವೆಂಕಟೇಶ್ವರ ಸ್ವಾಮಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ನಾನು ನೋಡಿದ ಪ್ರಕಾರ. ಏನಂತಂದರೆ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ಆಭರಣ ಪ್ರಿಯ, ಈ ವೆಂಕಟೇಶ್ವರ ಸ್ವಾಮಿ
ನಿರಾಭರಣ ಪ್ರಿಯ. ಅದಕ್ಕೆ ಇದನ್ನು ಬೈರಾಗ್ಯ ವೆಂಕಟರಮಣ ಸ್ವಾಮಿ ಅಂತಲೂ ಕೂಡ ಕರೀತಾರೆ. ಎಷ್ಟು ಅದ್ಭುತ ಇದೆ ಅಲ್ವಾ. ಸೊ ಹಾಗಾಗಿ ಇದೊಂದು ವಿಚಾರವನ್ನು ತಮಗೆ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡಿದ್ದು. ಒಂದು ಸಲ ದಯಮಾಡಿ ವಿಸಿಟ್ ಮಾಡಿ. ಒಂದು ಒಳ್ಳೆ ಅದ್ಭುತವಾದ ದೇವಸ್ಥಾನ. ನೀವು ಒಳಗಡೆ ಹೋದ್ರೆ ಅದ್ರ ವೈಬ್ರೇಷನ್ನೇ ಬೇರೆ ಇರ್ತದೆ. ಸೊ ಭಕ್ತಿಯಿಂದ ಬನ್ನಿ, ಭಕ್ತಿಯಿಂದ ಹೋಗಿ ಅಂತ ಕೇಳ್ತು. ಎಲ್ರಿಗೂ ಕರಿಘಟ್ಟ ವೆಂಕಟೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇವತ್ತು ನರೇಂದ್ರ ಮೋದಿಯವರ ಜನ್ಮದಿನ ಇತ್ತು, ಹಾಗೆ ನಮ್ಮ ಮಗನ ಜನ್ಮದಿನ ಇತ್ತು. ಹಾಗಾಗಿ ಇಲ್ಲಿ ಅರ್ಚನೆ ಮಾಡಿಸ್ಕೊಂಡು ದೇವಸ್ಥಾನ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿತ್ತು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.